ಆ್ಯಕ್ಚುಲಿ ಚೆನ್ನಾಗಿರೋದಂದರೆ ಅಂತೂ ಆರ್ ಸಿ ಬಿ ಫ್ಯಾನ್ಸ್ ಹೃದಯ ತಣ್ಣಗಾಯಿತು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಪ್ರೂವ್ ಮಾಡೇ ಬಿಟ್ರು. ಸೋತ್ರೇನೆ ಆರ್ ಸಿ ಬಿ ಹೆಸರಲ್ಲಿ ಹಬ್ಬ ಮಾಡ್ತಾರೆ, ಇನ್ನು ಕಪ್ ಗೆದ್ಕೊಂಡು ಬಂದಮೇಲೆ ಬಿಡ್ತಾರಾ? ಇಷ್ಟು ದಿನ ಅದು ಯಾರನ್ನೋ ಕ್ರಶ್ ಅಂತಿದ್ದು ನಮ್ಮ ಹುಡುಗರಂತೂ ಶ್ರೇಯಾಂಕ ಪಾಟೀಲೇ ನಮ್ಮ ಕ್ರಶ್ ಅಂತಿದ್ದಾರೆ. ಕಪ್ ಗೆದ್ದೇ ಗೆಲ್ತೀವಿ ಅಂತ ಜವಾರಿ ಹುಡುಗಿ ಅವತ್ತೇ ಒಂದು ಸುಳಿವು ಕೊಟ್ಟಿದ್ರು. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಗಂಡು ಮಕ್ಕಳ ಟ್ರೋಫಿ ನೋಡ್ರಿ. ಇನ್ನೊಂದೆರಡು ತಿಂಗಳಲ್ಲಿ ಮತ್ತೆ ಹೇಳೋಣ ಈ ಸಲ ಕಪ್ ನಮ್ದು ಅಂತ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲೇಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಚರಾ ಶಂಕರ್. ಜೀವಮಾನ ಇಡೀ ಈ ಸಲ ಕಪ್ ನಮ್ದೆ ಅಂತಾನೇ ಇರಬೇಕು ಅನ್ಕೊಂಡಿದ್ದ ಆರ್ ಸಿ ಬಿ ಫ್ಯಾನ್ಸ್ ಕೊನೆಗೆ ಹೆಣ್ಮಕ್ಳು ಗತ್ತಲ್ಲಿ ಈ ಸಲ ಕಪ್ ನಮ್ದು ಅಂತ ಹೇಳ್ಕೊಳ್ಳೋ ಹಾಗೆ ಮಾಡೇ ಬಿಟ್ರು. ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದರೆ ಅಂತೂ ಆರ್ ಸಿ ಬಿ ಫ್ಯಾನ್ಸ್ ಹೃದಯ ತಣ್ಣಗಾಯಿತು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಪ್ರೂವ್ ಮಾಡೇ ಬಿಟ್ರು. ಇನ್ನು ಪಾಪ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಇದು ಕನಸೋ ನನ್ಸೋ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಸೋತ್ರೇನೆ ಆರ್ ಸಿ ಬಿ ಹೆಸರಲ್ಲಿ ಹಬ್ಬ ಮಾಡ್ತಾರೆ, ಇನ್ನು ಕಪ್ ಗೆದ್ಕೊಂಡು ಬಂದಮೇಲೆ ಬಿಡ್ತಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಸ್ಬಿಟ್ರು. ಈ ಸಲ ಕಪ್ಪು ನಮ್ಮದೆ, ಆರೆಂಜ್ ಕ್ಯಾಪು ನಮ್ಮದೆ, ಪರ್ಪಲ್ ಕ್ಯಾಪು ನಮ್ಮದೆ, ಫೇರ್ ಪ್ಲೇ ಅವಾರ್ಡ್ ಕೂಡ ನಮ್ಮದೆ, ಎಮರ್ಜಿಂಗ್ ಪ್ಲೇಯರ್ ನಮ್ಮ ಆರ್ ಸಿ ಬಿ ಹುಡುಗಿನೇ, ಇನ್ನು ಏನು ಬೇಕು ಹೇಳಿ. ಆದರೂ ಈ ಸಲ ಕಪ್ ನಮ್ಮದೇ ಅಂತ ಗೊತ್ತಿತ್ತು. ಕಪ್ ಗೆದ್ದೇ ಗೆಲ್ತೀವಿ ಅಂತ ಜವಾರಿ ಹುಡುಗಿ ಅವತ್ತೇ ಒಂದು ಸುಳಿವು ಕೊಟ್ಟಿದ್ರು. ಆಗುತ್ತೆ ಅಂತ ಜವಾರಿ ಹುಡುಗಿ ಶ್ರೇಯಾಂಕ ಪಾಟೀಲ್ ಅವತ್ತೇ ಹೇಳಿದ್ರು. ಹಾಗೆ ಆಯಿತು ನೋಡಿ. ಈ ಸಲ ಕಪ್ ಗೆಲ್ಲೋದಕ್ಕೆ ಮೇನ್ ರೀಸನ್ ಇವರೇ. ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಕ್ರಶ್ ಶ್ರೇಯಾಂಕ ಪಾಟೀಲ್ ಟೂರ್ನಿಯಲ್ಲಿ ಭರ್ಜರಿ ಆಟ ಆಡಿ ಪರ್ಪಲ್ ಕ್ಯಾಪ್ ಗಿಟ್ಟಿಸ್ಕೊಂಡ್ರು. ಸೋಷಿಯಲ್ ಮೀಡಿಯಾದಲ್ಲಂತೂ ಶ್ರೇಯಾಂಕದೇ ಫುಲ್ ಹವಾ. ಶ್ರೇಯಾಂಕ ನಮ್ಮ ಕಲಬುರ್ಗಿಯ ಹುಡುಗಿ, ಸಿಕ್ಕಾಪಟ್ಟೆ ಟ್ಯಾಲೆಂಟ್, ಸ್ವಲ್ಪನೂ ಆ್ಯಟಿಟ್ಯೂಡ್ ಇಲ್ಲ. ರಾಜ್ಯ ಬಿಟ್ಟು ಹೋದ ಕೂಡಲೇ ಕನ್ನಡ ಮರ್ತು ಬಿಡೋರ ಮಧ್ಯೆ ಹೆಮ್ಮೆಯಿಂದ ಕನ್ನಡ ಮಾತಾಡೋ ಹುಡುಗಿ ಶ್ರೇಯಾಂಕ ಪಾಟೀಲ್. ಶ್ರೇಯಾಂಕ ಪಾಟೀಲ್ ಮುಂದೆ ಪಿಜ್ಜಾ, ಬರ್ಗರ್ ಮತ್ತು ಜೋಳದ ರೊಟ್ಟಿ ಇಟ್ಟರೆ ಅವರು ತಿನ್ನೋದೇ ಕಡಕ್ ರೊಟ್ಟಿ, ಎಣ್ಗಾಯಿ. ಇಡೀ IPL ತಂಡಗಳ ಪೈಕಿ ಆರ್ ಸಿ ಬಿಗೆ ಇರುವಷ್ಟು ಫ್ಯಾನ್ಸು ಬೇರೆ ಯಾವ ಟೀಮ್ಗೂ ಇಲ್ಲ. 16 ವರ್ಷದಿಂದ ಕಪ್ ಗೆಲ್ಲದೆ ಇದ್ರೂ ಪ್ರತಿ ಸಲ ಈ ಸಲ ಕಪ್ ನಮ್ಮದೇ ಅನ್ನೋರು ನಾವು. ಆದರೆ ಗಂಡು ಮಕ್ಕಳು ಇಷ್ಟು ಟೈಮ್ ಆದರೂ ಒಂದೇ ಒಂದು ಕಪ್ ಕೂಡ ಕೊಟ್ಟಿರಲಿಲ್ಲ. ಕೊನೆಗೆ ಹೆಣ್ಮಕ್ಳೇ ಕಪ್ ಗೆದ್ದು ಕೊಟ್ಬಿಟ್ರು. ಇಷ್ಟು ದಿನ ಅದು ಯಾರನ್ನೋ ಕ್ರಶ್ ಅಂತಿದ್ದು ನಮ್ಮ ಹುಡುಗರಂತೂ ಶ್ರೇಯಾಂಕ ಪಾಟೀಲೇ ನಮ್ಮ ಕ್ರಶ್ ಅಂತಿದ್ದಾರೆ. ಇನ್ನೊಂದು ಖುಷಿ ಏನಂದರೆ ಗಂಡು ಮಕ್ಕಳ ಟೀಮಲ್ಲಿ ವಿರಾಟ್ ಮತ್ತು ABD ಇದ್ದಂಗೆ ನಮ್ಮ ಹೆಣ್ಮಕ್ಳ ಟೀಮಲ್ಲಿ ಮಂದಾಣ ಮತ್ತು ಪೆರಿ ಇದ್ದಾರೆ. ಮ್ಯಾಕ್ಸ್ವೆಲ್ ಹಂಗೆ ಸೋಫಿ ಡಿವೈನ್ ಸಿಕ್ಕಿದ್ದಾರೆ. ಹೆಣ್ಮಕ್ಳಂತೂ ಗೆದ್ದಾಯಿತು. ಇನ್ನು ನೆಕ್ಸ್ಟ್ ಟಾರ್ಗೆಟ್ ಗಂಡು ಮಕ್ಕಳ ಟ್ರೋಫಿ ನೋಡ್ರಿ. ಇನ್ನೊಂದೆರಡು ತಿಂಗಳಲ್ಲಿ ಮತ್ತೆ ಹೇಳೋಣ ಈ ಸಲ ಕಪ್ ನಮ್ದು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.